ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಅಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆ ಅನ್ನೋದು ಇದೆ ಅಂತ ನೋಡುವ. ಬನ್ನಿ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಪ್ಲೀಸ್ ಕಲ್ಕಿಯವರು ಬಂದಿದ್ದಾರೆ, ಗೊತ್ತಿಲ್ಲ. ಕಲ್ಕಿಯವರು ಹಳೆ ಭೂಮಿ ಮೇಲೆ ಬಂದಿದ್ದಾರೆ ಅನ್ನೋದು ಇಲ್ಲಿ ಚಾನಲ್ ಆಗ್ತಾ ಇದೆ. ಭೂಮಿ ಮೇಲೆ ನಾನು ಬಂದಿದ್ದೀನಿ, ಎಲ್ಲದನ್ನು ನಾನು ಸರಿ ಮಾಡ್ತೀನಿ, ಸರಿ ಮಾಡೋದಕ್ಕೆ ಅಂತಲೇ ನಾನು ಬಂದಿದ್ದ ಮೇಲೆ ಯಾರಿಗೂ ಅದ್ರ ಬಗ್ಗೆ ಯೋಚನೆ ಬೇಡ ಅಂತ ಇವರು ಕಲ್ಕಿಯವರು ಇಲ್ಲಿ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅಂದರೆ, ಸರಿಯಾದ ದಾರಿನಲ್ಲಿ ನಡಿ ಸರಿಯಾದ ದಾರಿನಲ್ಲಿ ನಡೆದಿದ್ದೆ ಆದರೆ ಧರ್ಮದ ಹಾದಿನಲ್ಲಿ ನಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಲ್ಕಿಯವರು ಬಂದಿದ್ದಾರೆ ಮಿಥುನ ರಾಶಿಯವರಿಗೆ, ಅವರ ಆಶೀರ್ವಾದ ಇದೆ. ಮಿಥುನ ರಾಶಿಯವರಿಗೆ ಕಲ್ಕಿಯವರ ಆಶೀರ್ವಾದ ಆಗಸ್ಟ್ ತಿಂಗಳಲ್ಲಿ ಇದೆ. ಓಕೆ, ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಬರ್ತಾ ಇದೆ ನೋಡುವ ಬನ್ನಿ. ಆಸ್ತಿ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು ಮಿಥುನ ರಾಶಿಯವರು. ಆಗಸ್ಟ್ ತಿಂಗಳಿನಲ್ಲಿ ಸ್ವಲ್ಪ ಆಸ್ತಿ ಬಗ್ಗೆ, ಹಣದ ಬಗ್ಗೆ ತುಂಬ ಸಮಸ್ಯೆ ಕೂಡ ಆಗೋದ್ರಲ್ಲಿ ಇದೆ. ಏನೇ ಸಮಸ್ಯೆ ಆದರೂ ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಬರೋವಂಥ ಚಾನ್ಸಸ್ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇದೆ. ಮತ್ತು ತುಂಬ ದುಡ್ಡು ಬರೋವಂಥ ಚಾನ್ಸಸ್ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಇದೆ. ಆದರೆ ಅದನ್ನೆಲ್ಲ ನೀವು ತಗೊಳ್ದಲ್ಲೇ ಯೋಚನೆ ಮಾಡ್ದಲ್ಲೇ ನನಗೇನು ಬೇಡ ಅಂತ ಹೋಗುವಂಥವ್ರು ಕೂಡ ಇಲ್ಲಿ ಇದ್ದೀರಾ. ಯಾವುದು ಬೇಡ ನನಗೆ, ನಾನು ಸಿಂಗಲ್ಲಾಗಿ ಇರ್ತೀನಿ, ನನಗೆ ದುಡ್ಡು ಹಣ ಆಸ್ತಿ ಏನೂ ಬೇಡ ಅಂತ ಹೋಗೋದು ಕೂಡ, ಹೋಗಬೇಕು ಅಂತ ಕೂಡ ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತೀರಾ ಅನ್ನೋದು ಕೂಡ ಇಲ್ಲಿ ಇದೆ. ಆದರೆ ಪಿತ್ರಾರ್ಜಿತ ಬಂದಿದ್ದನ್ನು ಬೇಡ ಅನ್ನೋದು ಎಷ್ಟು ಸರಿ. ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರಬೇಕು ಅನ್ನೋದು ಮೊದಲೇ ಇದೆ ಅಂತ ಅಂದಮೇಲೆ ನೀವೇನೇ ಬೇಡ ಅಂದರೂ ಅದು ನಿಮಗೆ ಏನು ಸಿಗಬೇಕು ಅನ್ನೋದು ಸಿಕ್ಕೇ ಸಿಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ತುಂಬ ದುಡ್ಡು ಬರುತ್ತೆ. ಮತ್ತು ನೀವು ಏನು ಕೊಡ್ತೀರಾ ಅದು ನಿಮಗೆ ಮತ್ತೆ ಸಿಗೋಲ್ಲ ಅನ್ನೋದು ನಿಮಗೆ ಬೇಜಾರಾಗಿರುತ್ತೆ. ನಾನು ಕೊಟ್ಟಿದ್ದು ಮತ್ತೆ ನನಗೆ ಸಿಗ್ತಿಲ್ಲ, ನಾನು ಕೊಟ್ಟ ಮಟ್ಟಿಗೆ ನನಗೆ ಅದು ನನಗೆ ಸಿಗ್ತಾ ಇಲ್ಲ, ನಾನು ಹೆಚ್ಚಾಗಿ ಕೊಡ್ತೀನಿ ನನಗೆ ಕಮ್ಮಿ ಸಿಗುತ್ತೆ ಅಂತ ಕೂಡ ಇಲ್ಲಿ ನೀವು ಯೋಚನೆ ಮಾಡೋವಂಥದ್ದು ಕೂಡ ಇಲ್ಲಿ ಇದೆ. ನಿಮಗೆ ಆಗಸ್ಟ್ ತಿಂಗಳಲ್ಲಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಆದರೆ ನೀವು ಏನೇ ವಿಷ್ ಅಂದ್ಕೊಂಡ್ರೂ ಕೂಡ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ವಿಷ್ ಎಲ್ಲ ಫುಲ್ಫಿಲ್ ಆಗುವಂಥದ್ದು ಆಗಸ್ಟ್ ತಿಂಗಳಿನಲ್ಲಿ ಇದೆ. ನೀವು ಏನು ನಮಗೆ ನೀವು ದುಡ್ಡಿನ ಬಗ್ಗೆ ಅಂದ್ಕೊಂಡಿರ್ಬೋದು, ಅಥವಾ ಆಸ್ತಿ ಬಗ್ಗೆ ಅಂತ ಅಂದ್ಕೊಂಡಿರ್ಬೋದು, ನಿಮ್ಮ ಕೆರಿಯರ್ ಬಗ್ಗೆ ಕೂಡ ಅಂದ್ಕೊಂಡಿರೋ ಅಂಥದ್ದು ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇದೆ. ನಿಮ್ಮ ಎಲ್ಲ ವಿಶ್ ಕೂಡ ಫುಲ್ಫಿಲ್ ಆಗುತ್ತೆ ಅನ್ನೋದು ಇಲ್ಲಿ ಇದೆ. ಓಕೆ, ಥ್ಯಾಂಕ್ ಯು. ಕಾಯಿಟ್ಟು ಆಮೇಲೆ ಹೇಳ್ತೀನಿ. ಕೆಲವರಿಗೆ ಇಲ್ಲಿ ಫಾಸ್ಟ್ ಲೈಫ್ ಎನರ್ಜಿ ಕೂಡ ತುಂಬಾ ಕಾಡುತ್ತೆ ಆಗಸ್ಟ್ ತಿಂಗಳಿನಲ್ಲಿ. ಆ ಫಾಸ್ಟ್ ಲೈಫ್ ಎನರ್ಜಿನ ಕೂಡ ನೀವು ಕೆಲವರು ಇಲ್ಲಿ ಬಿಟ್ಟು ಮುಂದುವರಿತೀರಾ ನೋಡಿ. ಇಲ್ಲಿ ಹೇಗಿದೆ ಅಂತಂದರೆ, ಈ ಫಾಸ್ಟ್ ಲೈಫ್ ಎನರ್ಜಿ ಏನಿದೆ ಅದನ್ನೆಲ್ಲ ನೀವು ಬಿಟ್ಟು ನನಗೇನು ಬೇಡ ಅಂತ ಮುಂದುವರಿಯೋ ಅಂಥದ್ದು ಕೂಡ ನೀವು ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಇದೆ. ಮತ್ತು ದುಡ್ಡು ಕೂಡ ತುಂಬ ಬರುತ್ತೆ, ಮತ್ತು ಗಿಫ್ಟ್ ಬರೋದ್ರಲ್ಲಿ ಇದೆ. ತುಂಬಾ ಗಿಫ್ಟ್ ಕೂಡ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ತುಂಬಾ ಗಿಫ್ಟ್ ಅನ್ನೋದು ಬರುತ್ತೆ. ಧ್ಯಾನ ಅನ್ನೋದನ್ನು ಮಾಡಿ. ಏನು ನೀವು ಏನಾದರೂ ಕನ್ಫ್ಯೂಷನ್ನಲ್ಲಿ ಇದ್ದರೆ ಆ ಕನ್ಫ್ಯೂಷನಿಂದ ಹೊರಗೆ ಬರಬೇಕು ಅಂತ ಅಂದರೆ ನೀವು ಧ್ಯಾನ ಅನ್ನೋದನ್ನು ಮಾಡಬೇಕಾಗತ್ತೆ. ಮತ್ತು ನಿಮಗೆ ತುಂಬ ಗಿಫ್ಟ್ಗಳು ಬರುತ್ತೆ. ನೀವು ಯೋಚನೆ ಮಾಡದಿರೋಂಥ ಅಷ್ಟು ಈ ಗಿಫ್ಟು ನನಗೆ ಬರುತ್ತಾ ಅಂತ ಕೂಡ ನೀವು ಯೋಚನೆ ಕೂಡ ಮಾಡಿರಲ್ಲ, ಅಂಥ ಗಿಫ್ಟ್ ಕೂಡ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ಬರೋದ್ರಲ್ಲಿ ಇದೆ. ಮತ್ತು ದುಡ್ಡು ಕೂಡ ಬರೋದ್ರಲ್ಲಿ ಇದೆ. ಫಾಸ್ಟ್ ಲೈಫ್ ಎನರ್ಜಿ ಕೂಡ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ಕಾಡೋ ಅಂಥದ್ದು ಕೂಡ ಇದೆ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋರು ಕೂಡ ತುಂಬ ಜನ ಇಲ್ಲಿ ಇದ್ದೀರಾ ಆಗಸ್ಟ್ ತಿಂಗಳಿನಲ್ಲಿ. ಮಿಥುನ ರಾಶಿಯವರು ಫಾಸ್ಟ್ ಲೈಫ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಇದ್ದೀರಾ. ಓಕೆ, ಲೈಫಲ್ಲಿ ಏನು ಅಪ್ಡೇಟ್ ಸಿಗುತ್ತೆ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನೋಡುವ.
ಲವ್ ಲೈಫಲ್ಲಿ ನೋಡಿ ಕೆಲವರು ಹನಿಮೂನ್ಗೆ ಹೋಗೋದ್ರಲ್ಲಿ ಇದ್ದೀರಾ. ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮನಸ್ಸಿನ ಜೊತೆ ಮನಸ್ಸು ಹೊಂದಾಗಿದೆ. ನಿಮ್ಮ ಮನಸ್ಸಿನ ಮಾತು ಅವರಿಗೆ ಕೇಳಿಸುತ್ತೆ, ಅವರ ಮನಸ್ಸಿನ ಮಾತು ನಿಮಗೆ ಕೇಳಿಸುತ್ತೆ. ಅವರ ಜೊತೆಯಲ್ಲೇ ಮಾತಾಡಬೇಕು ಅಂತ ಇಲ್ಲ, ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಅವ್ರಿಗೆ ಕೇಳಿಸುತ್ತೆ ಅನ್ನೋದು ಕೂಡ ಇಲ್ಲಿದೆ. ಕೆಲವರಿಗೆ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಇದೆ, ಕೆಲವರು ಹನಿಮೂನ್ಗೆ ಹೋಗೋದ್ರಲ್ಲಿ ಕೂಡ ಇದ್ದೀರಾ. ಬನ್ನಿ ಏಂಜಲ್ಸ್ ಗೈಡೆನ್ಸ್ ಏನಿದೆ ನೋಡುವ. ಏಂಜಲ್ಸ್ ಪ್ಲೀಸ್ ಮಿಥುನ ರಾಶಿಯವರಿಗೆ ಏನು ಗೈಡೆನ್ಸ್ ಕೊಡ್ತೀರಾ? ನೋ ಅಂತ ಹೇಳ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ಅಂತ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಧ್ಯಾನನ ಮಾಡೋದ್ರಿಂದ ನಿಮ್ಮ ಇಂಟ್ಯೂಷನ್ ನಿಮಗೆ ಆನ್ಸರನ್ನು ಕೊಡುತ್ತೆ. ಆ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ಅಂತ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ. ನ್ಯಾಯ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ, ನೀವು ಗೆದ್ದೇ ಗೆಲ್ತೀರಾ. ಯಾರಾದರೂ ಇಲ್ಲಿ ಕೋರ್ಟ್ ಕೇಸಲ್ಲಿ ಕೂಡ ಯಾರಾದರೂ ಇದ್ದರೆ ಅದು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಮತ್ತು ನಾನು ಅಂದ್ಕೊಂಡಿರೋದ್ರಲ್ಲಿ ನಾನು ಗೆಲ್ತೀನ, ನನಗೆ ಗೆಲುವು ಅನ್ನೋದು ಸಿಗುತ್ತಾ ಅಂದರೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಗೆಲುವು ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ಔಟ್ಕಮ್ ಮಾಡ್ತೀರಾ, ಯಾವುದರಿಂದ ಔಟ್ಕಮ್ ಮಾಡಬೇಕು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಔಟ್ಕಮ್ ಕೂಡ ಇದೆ. ತುಂಬ ನೋವಲ್ಲಿ ಇರ್ತೀರಾ. ಆಗಲೇ ಹೇಳ್ದಾಗೆ ನೀವು ನನಗೆ ಹಣ ಆಸ್ತಿ ಯಾವುದೂ ಬೇಡ ಅಂತ ಈ ಪಾಸ್ಟ್ ಲೈಫ್ ಎನರ್ಜಿಯಿಂದ ಕೂಡ ನೀವು ತುಂಬ ನಿಮ್ಮ ಮನಸ್ಸಿಗೆ ಬೇಜಾರಾಗಿ ಒಂದು ಯಾವುದನ್ನು ಬೇಡ ಅಂತ ನೀವು ಹೋಗೋವಷ್ಟು, ನನಗೆ ಯಾರೂ ಬೇಡ ಏನೂ ಬೇಡ ಅಂತ ಹೋಗೋಷ್ಟು ತುಂಬ ನೋವು ಕೂಡ ನಿಮ್ಮನ್ನು ತುಂಬಾ ಕಾಡ್ತಾ ಇದೆಯಲ್ಲ. ಆ ನೋವಿಂದ ಒಂದು ಎಂಡಿಂಗ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಇದೆ. ಏನು ನೋವು ತಿಂತಾ ಇದ್ದೀರಾ ನೀವು, ಈ ಪಾಸ್ಟ್ ಲೈಫ್ ಎನರ್ಜಿಯಿಂದ ಏನು ನೋವು ತಿಂತಾ ಇದ್ದೀರಾ, ಆ ನೋವಿಂದ ಈ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಕೊನೆ ಅನ್ನೋದು ಇದೆ ಅಂತ ಇಲ್ಲಿ ಬರ್ತಾ ಇದೆ. ಬನ್ನಿ ನಿಮ್ಮ ಪಾರ್ಟ್ನರು ನಿಮ್ಮ ಬಗ್ಗೆ ಸದ್ಯಕ್ಕೆ ಆಗಸ್ಟ್ ತಿಂಗಳಿನಲ್ಲಿ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಏಂಜಲ್ಸ್ ಪ್ಲೀಸ್. ಓಕೆ, ಸಣ್ಣದೊಂದು ಜಗಳ, ಮುನಿಸು ಕೋಪ, ಎಲ್ಲದರ ಜೊತೆ ಮಗುವಂಥ ಮನಸ್ಸು ಮತ್ತೆ ಎಲ್ಲವನ್ನು ಮರೆತು ಮಾತನಾಡಿಸುತ್ತದೆ. ಅದೇ ಅಲ್ಲವ ನಿಜವಾದ ಪ್ರೀತಿ. ಎಲ್ಲೇ ಇರು, ಹೇಗೆ ಇರು, ಖುಷಿಯಾಗಿರು. ನಿನ್ನ ಖುಷಿಯಲ್ಲಿ ನಾನು ನನ್ನ ಖುಷಿಯನ್ನು ಕಾಣುತ್ತೇನೆ. ಇದೇ ನನಗೆ ನಿನ್ನ ಮೇಲೆ ಇರುವ ಪ್ರೀತಿ. ನೋಡಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂದರೆ ನಿಮ್ಮ ಪರ್ಸನ್ನು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಅವ್ರ ಫೀಲಿಂಗ್ಸ್ ಏನಿದೆ ಅಂತ ಅಂದರೆ, ಎಷ್ಟೇ ಜಗಳ ಆಡಿದ್ರೂ ಕೂಡ ನೀವು ಮಗುವಿನಂಥ ಮನಸ್ಸಿನವರು, ನಿಮ್ಮ ಪ್ರೀತಿ ನನಗೆ ತುಂಬ ಮುಖ್ಯ, ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಿಮ್ಮ ಪರ್ಸನಲ್ಲಿ ಹೇಳ್ತಾರೆ. ಆಗಸ್ಟ್ ತಿಂಗಳಿನಲ್ಲಿ ಈ ಫೀಲಲ್ಲಿ ನಿಮ್ಮ ಪರ್ಸನ್ ಇದು ನಿಮ್ಮ ಮೇಲೆ ಈ ಫೀಲಿಂಗಲ್ಲಿ ಇರ್ತಾರೆ ಅಂತ ಇಲ್ಲಿ ಬರ್ತಾಯಿದೆ. ಓಕೆ, ಯಾವ ದೇವರ ಆಶೀರ್ವಾದ ಇದೆ ನೋಡೋಣ ಬನ್ನಿ. ನಿನ್ನ ಒಳಗೆ ನಾನಿರುವಾಗ ಬೇರೆ ಎಲ್ಲೂ ನನ್ನನ್ನು ಹುಡುಕುವೆ, ನೀನಿರುವಲ್ಲಿಯೇ ನಾನಿರುವೆ, ನಿನ್ನ ಮನಸ್ಸೇ ನನ್ನ ಗುಡಿಯಾಗಿದೆ, ಮನಸ್ಸಿನಲ್ಲಿಯೇ ಆರಾಧಿಸು, ಅಷ್ಟೇ ಸಾಕು. ಈ ನಿನ್ನ ಭಗವಂತನಿಗೆ ನಿನ್ನ ಆತ್ಮದೊಳಗಿನ ಅಂತರಾತ್ಮ ನಾನು, ನಿನ್ನೊಳಗೆ ಬೆಳಕಾಗು ನಾನು. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಆಂಜನೇಯ ಸ್ವಾಮಿ ಆಶೀರ್ವಾದ ಇದೆ. ದಯವಿಟ್ಟು ಯಾರಾದರೂ ಆಂಜನೇಯನಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ ಬನ್ನಿ, ಅಥವಾ ಅವರ ಆಶೀರ್ವಾದನ ತಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಅವರು ನಿಮ್ಮ ಒಳಗೆ ಇದ್ದಾರಂತೆ, ನಿಮ್ಮ ಒಳಗಡೆ ಇರೋ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲೂ ಹುಡುಕಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಚಾನ್ಸ್ ನೋಡುವ ಮಿಥುನ ರಾಶಿಯವರಿಗೆ. ಓಕೆ, ಯಾರೋ ಫಾರಿನ್ ಟ್ರಿಪ್ ಹೋಗೋದ್ರಲ್ಲಿ ಇದ್ದೀರಾ, ಟ್ರಿಪ್ ಹೋಗ್ತೀರಾ, ಮತ್ತು ಸ್ಟಾರ್ಸ್ ಹಿಡಿದೀರಾ, ಪಾಪು ಬರ್ತಾಯಿದೆ, ಮತ್ತು ಲೈಫಲ್ಲಿ ಒಂದು ಗ್ರೋತ್ ಅನ್ನೋದು ಕಾಣ್ತಾ ಇದೆ. ಪ್ರೊಟೆಕ್ಷನಲ್ಲಿ ಇದ್ದೀರಾ, ನಿಮಗೆ ಒಂದು ಪ್ರೊಟೆಕ್ಷನ್ ಕೂಡ ಇದೆ, ದೇವರ ಆಶೀರ್ವಾದ ಇದೆ, ಪಾಪು ಬರ್ತಾ ಇದೆ. ಮತ್ತು
ಅವಳಿ ಜವಳಿ ಪಾಪು ಕೂಡ ಆಗೋವಂಥದ್ದು ಕೂಡ ಇಲ್ಲಿ ಇದೆ. ಗೊತ್ತಿಲ್ಲ, ಪಾಪು ಎನರ್ಜಿ ತುಂಬಾ ಬರ್ತಾ ಇದೆ. ಯಾರಿಗಾದರೂ ಬರೋವಂಥ ಚಾನ್ಸಸ್ ಕೂಡ ಇಲ್ಲಿ ಇರ್ಬೋದು. ಮತ್ತು ನಿಮ್ಮ ಜೊತೆಯಲ್ಲಿ ಇರೋವಂಥವ್ರು ನಿಮಗೆ ತೊಂದರೆ ಮಾಡೋವಂಥದ್ದು ಕೂಡ ಇದೆ. ಆದಷ್ಟು ಹುಷಾರಾಗಿ ಇರಿ. ನಿಮಗಿದೆ ಎಲ್ಲ ದೇವರ ಆಶೀರ್ವಾದ ಕೂಡ ಇಲ್ಲಿ ಇದೆ ಅಂತ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.